ಸಂಸದ ರಮೇಶ್ ಜಿಗಜಿಣಗಿ ಬಾಯಲ್ಲಿ ಇದೆಂತಹ ಮಾತು. ಬಿಜೆಪಿ ಸಂಸದರಿಂದಲೇ ಆರ್ಎಸ್ಎಸ್ ಬಗ್ಗೆ ಸ್ಟೇಟ್ಮೆಂಟ್. ಆರ್ಎಸ್ಎಸ್ ನವರು ಡೇಂಜರ್ ಡ್ಯಾಶ್ ಮಕ್ಕಳು ಎಂದ ಜಿಗಜಿಣಗಿ. ಸಂಸದ ರಮೇಶ್ ಜಿಗಜಿಣಗಿ ಬಾಯಲ್ಲಿ ಇದೆಂತಹ ಮಾತು. ಬಿಜೆಪಿ ಸಂಸದರಿಂದಲೇ ಆರ್ಎಸ್ಎಸ್ ಬಗ್ಗೆ ಅವಹೇಳನ. ಆರ್ಎಸ್ಎಸ್ನವರು ಡೇಂಜರ್ ಮಕ್ಕಳು ಎಂದು ಜಿಗಜಿಣಗಿ ಮಾತನಾಡಿರುವಂತಹದ್ದು. ಜಿಗಜಿಣಗಿ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ದಲಿತ ಯುವಕನ ಜೊತೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ನಾನು ದಲಿತ ಹೌದು, ಆದರೆ ನಾನೀಗ ಬಿಜೆಪಿ ಪಾರ್ಟಿಯಲ್ಲಿದ್ದೀನಿ. ಆರ್ಎಸ್ಎಸ್ಗೆ ಬೈದ್ರೆ ಮಣ್ಣಾಗಿ ಹೋಗ್ತೀರಾ ಹುಚ್ಚರ. ಆರ್ಎಸ್ಎಸ್ ಬಗ್ಗೆ ಕೇಳುವ ಹಕ್ಕು ಪ್ರಿಯಾಂಕ್ ಖರ್ಗೆಗೆ ಇಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಮುಂದೆ ತೊಂದರೆ ಆಗುತ್ತದೆ. ನಾನೇ ಅವರಿಗೆ ಹೇಳ್ತೀನಿ ಆರ್ಎಸ್ಎಸ್ ಬಗ್ಗೆ ಮಾತನಾಡಬೇಡಿ ಎಂದು. ದಲಿತ ಯುವಕನ ಜೊತೆ ಸಂಸದ ರಮೇಶ್ ಜಿಗಜಿಣಗಿ ಮಾತು. ಸಂಸದ ಜಿಗಜಿಣಗಿ ದಲಿತ ಸಮುದಾಯದ ನಾಯಕರು ಅವ್ರು ಮಾತನಾಡಿರೋ ಆಡಿಯೋ ಇದೆ, ಕೇಳಿಸ್ಕೊಳ್ಳಿ. ಭಯಂಕರ ದೊಡ್ಡವಾಗ್ಬಿಡುತ್ತೆ. RSS ಭಯನ ಮಣ್ಣಾಗ ಹೋಗ್ತಿರಲ್ಲೇ ಹುಚ್ಚರ. RSS ಬಾಳ ಡೇಂಜರ್. ನೀ ಏನ್ ಭಯಂಕರ ದೊಡ್ಡವಾಗ್ಬಿಡುತ್ತೆ. RSS ಭಯನ ಮಣ್ಣಾಗ ಹೋಗ್ತಿರಲ್ಲೇ ಹುಚ್ಚರ. RSS ಬಾಳ ಡೇಂಜರ್. ಪ್ರಿಯಾಂಕರಿಗೆ ಹೋಮ್ ಮಿನಿಸ್ಟರ್ ಅನ್ನೋ ಪ್ರಶ್ನೆ ಮಾಡಬಾರ್ದೇನು ಹೇಳ್ತಕ್ಕ. ನಾವು ಆಕ್ಚುಲಿ ಆಗಿ ಮಾತಾಡೋಣ. ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಹಿಂಗ್ ಮಾಡೋದ ಪ್ರಶ್ನೆ. ಇಲ್ಲ ಕಾಕ, ನಿಂದ್ರು RSS ದಲಿತರಿಗೆ ಯಾಕೆ ಬೇಕಂತಿ ಮತ್ತ ಕಾಕ, ನೀನು ದಲಿತ ಅಲ್ಲ ಕಾಕ. ನಾ ಒಪ್ತೀನಿ. ಆದ್ರ ನೋಡು, RSS ಆ ಪಾರ್ಟಿ ಒಳಗ ಅದಿದೇವ್ ಈಗ ನಾವು, ಹೌದಾ? ಮತ್ ಈಗ ಎಲ್ಲರೂ ನಮ್ಮವ್ರು ಬೇಯದ ನೋಡ್ಕೋತ್ ಕುಂದ್ರುದ ನಾವು. ನೀನೇ ಹೇಳ್ಬಿಡು. ಕರ್ನಾಟಕ ಸರ್ಕಾರದ ಒಬ್ಬ ಗೃಹ ಮಂತ್ರಿ ಯಾರ ಇರ್ಲಿ ಬಿಡಪ್ಪ. ಗೃಹ ಮಂತ್ರಿ ನಾನು ನೋಡಿಲ್ಲ. ಗೃಹ ಮಂತ್ರಿ, ರೆವಿನ್ಯೂ ಮಿನಿಸ್ಟರ್ ಆದ, ಗೃಹ ಮಂತ್ರಿ ಆದ, ಫೈನಾನ್ಸ್ ಮಿನಿಸ್ಟರ್ ಅದ, ಎಲ್ಲಾ ನೋಡಿನಲ್ಲ ಮಂತ್ರಿ. ನಾ ಯಾಕಂದ್ರ ರಾಜಕೀಯವಾಗಿ ಮಾತಾಡೋದ್ ಬೇಡ. ನಾವೊಂದು ನಿಮ್ ಮನಿ ಒಬ್ಬ ಸದಸ್ಯ, ನಮ್ಮ ಮನಿ ಸದಸ್ಯ ನೀ ತಿಳ್ಕೊಂಡ್ ನಾವ್ ಮಾತಾಡಮು. ಈಗ ಅವ್ರ ಖರ್ಗೆ ಸಾಹೇಬರು ಮಾತಾಡ್ಯಾರ RSS ಬಗ್ಗೆ. ಮತ್ತೆ ನೋಂದಣಿ ಆಗಿಲ್ಲ, ನೋಂದಣಿ ಮಾಡ್ರಿ, ರಿಜಿಸ್ಟ್ರೇಷನ್ ಮಾಡ್ರಿ. ಮತ್ತೆ ಎಲ್ಲರೂ ಕೇಳೋರು. ಒಂದ್ ನಿಮಿಷ ನಾ ಕೇಳ್ತೀನಿ, ಇದು ಹೋಮ್ ಮಿನಿಸ್ಟರ್ ಕೆಲಸ. ಅವ್ರ ಯಾರು, ಏನ್ ಸಂಬಂಧ ಇದು RSS ಕೇಳೋದು? ಅಲ್ಲಪ್ಪ ನೋಡು, ಅದಕ್ ಹಾದಿ ಬ್ಯಾರೆ ಇರ್ತಾವ. ಅವ್ರಿಗೆ ಫೋನ್ ಮಾಡಿ ಏನ್ರಿ ಹಿಂಗಂತ ಕೇಳ್ಬೇಕು. ನೀವು ಪಬ್ಲಿಕ್ ಆಗಿ ಏನ್ ಭಯಂಕರ ದೊಡ್ಡವಾಗ್ಬಿಡ್ತೆ. RSS ಭಯನ ಮಣ್ಣಾಗ ಹೋಗ್ತಿರಲ್ಲೇ ಹುಚ್ಚರ. RSS ಬಾಳ ಡೇಂಜರ್ ಅದಾರ ಅವರು. ನಾವೆಲ್ಲ ನೋಡಿದೆವು. ಇದು ಅರ್ಥ ಮಾಡ್ಕೋಬೇಕಿಲ್ಲ ಖರ್ಗೆ ಅವರು. ಅಲ್ಲೋ ನೀವೆಲ್ಲ ನೋಡ್ಪಾ, ಇದಕ್ಕೆಲ್ಲ ಬಾಳ ಪ್ರಚೋದನೆ ಮಾಡಬಾರ್ದಲ್ಲಿ. ಅವನಿಗೆ ತೊಂದ್ರೆ ಆಗ್ತದ, ನಿನಗ್ ಗೊತ್ತಿಲ್ಲ. ಅವನಿಗೆ ತೊಂದ್ರೆ ಆಗ್ತದ ಹುಚ್ಚ. ನನಗೆ ಅದೇ ನಾ ಸ್ವತಃ ಹೇಳಿನಿ ಅವನಿಗೆ ಫೋನ್ ಭೇಟಿಯಾಗಿ. ಎಲ್ಲೋ ಒಂದ್ ಕಡೆ ಭೇಟಿಯಾಗಿ ಸುಮ್ಮನೆ ಅದಕ್ಕೂ ಅದು ಮೈ ಮೇಲೆ ಹಾಕೋಬೇಡ, ಅದು ಬಾಳ ಡೇಂಜರ್, ಅದು ಸಂಘ ಪರಿವಾರ ಅಂತ ಹೇಳಿ ನಾನೇ ಸಮಾಧಾನ ಹೇಳಿನಿ. ಏನ್ ಮತ್ತೆ ಆದ್ರೂ ಕೇಳಂಗಿಲ್ಲ. ಈಗ ನೋಡಿದ್ರೆ ಅಲ್ಲಿ ನಿಮ್ ಗುಲ್ಬರ್ಗನಾಗೂ ಬೈದ. ಆ ಪಕ್ಷದಾಗಿದ್ದು RSS ನಾಗಿದ್ದು ಮಾಡ್ತಿದ್ರು ಅಂದ್ರೆ ಮಾಡ್ಲಿ. ಬಟ್ ಅವ್ರ ಕಾಂಗ್ರೆಸ್ನಾಗ ಹೋಮ್ ಮಿನಿಸ್ಟರ್ ಅದರ, ತನ್ನ ಕೆಲಸ ಮಾಡ್ಕೊಂಡಿರ್ಬೇಕಪ್ಪ. ಇವ ಯಾರು ಕೇಳವ ಹೇಳಿ ನೋಡುನು. ಅವ್ರಿಗೆ ಯಾರು ಕೇಳಟ್ಟ ಧೈರ್ಯ ಇಲ್ಲ. ಇವ್ ನಮ್ಮ ಧೈರ್ಯ ಅದಕ್ಕೆಲ್ಲ ಎಲ್ಲ ಇಂಥವ್ಕ್ ಮುಂದ್ ಮಾಡಿ ಸಹಾಯ ಹೊಡಿತಾರೋ ನೀನ. ಅದಕ್ಕೆಲ್ಲ ಎಲ್ಲ ಇಂಥವ್ಕ್ ಮುಂದ್ ಮಾಡಿ ಸಹಾಯ ಹೊಡಿತಾರೋ ನೀನ. ಹಿಂದೆ ಇವ್ ದೊಡ್ಡ ಖರ್ಗೆ ಸಾಹೇಬರು ಸಾಕಷ್ಟು ಪ್ರಯತ್ನ ಮಾಡಿದ್ರು RSS ಸಲುವಾಗಿ. ಏನ್ ಆಯ್ತಾ? ಸುಮ್ನೆ ಇವ್ ಯಾಕೆ ಮೈ ಮೇಲೆ ಹಾಕೋಬೇಕು ಹೇಳಿ ನೋಡೋಣ. ಬಳ್ಳಾಗ ಇದು ಕಟ್ಕೊಂಡಾಗ ದೊಡ್ಡ ಕೊಡ್ಡ ಚಂದ ನೋಡು. ಹೋಮ್ ಮಿನಿಸ್ಟರ್ ಅದಾನ, ಹೆಸರು ತಗೋಬೇಕಪ್ಪ. ಈಗ ನೋಡು, ಬೇರೆ ಲಿಂಗಾಯತರು, ಬೇರೆ ಜಾತಿಯವರು ಇವ್ನಿ ಚಲೋ ಆತಾರ ಹಿಂಗ ಅಂದ್ರ ನೀನೇ ಹೇಳ್ಬಿಡು ನೋಡೋಣ. ಬರಬರಿ ಆದ್ರೂ ಇವ್ರು ಆಯ್ತವ ಈಗ ಬಿಡು. ಈಗ ಇಲ್ಲಿಗೆ ಬಿಟ್ಬಿಡನು. ಮತ್ತೆ ಆದ್ರೆ ಚರ್ಚೆ ಮಾಡೋಣ. ಮತ್ತೆ ಫೋನ್ ಮಾಡ್ಸಿ ಅವಾಗ. ರಮೇಶ್ ಜಿಗಜಿಣಗಿ ಸಂಸದರು ಅವರಿಗೆ ಫೋನ್ ಮಾಡಿರೋದು ದಲಿತ ಸಮುದಾಯದ ಒಬ್ಬ ಯುವಕ. ಪ್ರಿಯಾಂಕ್ ಖರ್ಗೆಯ ಹೇಳಿಕೆ ಸಂಬಂಧ ರಮೇಶ್ ಮಾತನಾಡ್ತಾರೆ. RSS ಸುದ್ದಿಗೂ ಹೋಗಬೇಡ್ರಪ್ಪೋ, ಅದೊಂಥರ ಬೆಂಕಿ ಇದ್ದ ಹಾಗೆ, ನೀವು ಸುಟ್ಟು ಹೋಗ್ತೀರಿ. ಇನ್ನು ಆ ಯುವಕ ಹೇಳ್ತಾನೆ, ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಹೋಮ್ ಮಿನಿಸ್ಟರ್ ಆಗಿ ಮಾತನಾಡೋದ್ರಲ್ಲಿ ತಪ್ಪೇನಿದೆ, ಅವ್ರಿಗೆ ಯಾಕೆ ಬೇಕು ಅಂತ ಹೇಳ್ತಾರೆ ರಮೇಶ್ ಜಿಗಜಿಣಗಿ. ಒಂದಷ್ಟು ಪದಪ್ರಯೋಗವೂ ಕೂಡ ನಡೆಯುತ್ತೆ. ಆ ಪದಪ್ರಯೋಗಗಳು ಕೂಡ ಈಗ
ವಿವಾದಕ್ಕೆ ಕಾರಣ ಆಗಿದೆ. ಒಟ್ಟಾರೆ ಸಂಸದ ರಮೇಶ್ ಜಿಗಜಿಣಗಿ ಮಾತನಾಡಿರುವಂತಹ ಆಡಿಯೋ ಬಹಳಷ್ಟು ಸಂಚಲನಾತ್ಮಕವಾದಂತಹ ಚರ್ಚೆಗೂ ಕೂಡ ಕಾರಣವಾಗಿದೆ.